ಹಾಗಾಗಿ ಶಿವಣ್ಣನ ನೀವು ನೆಪೋಟಿಸಮ್ ಅಂತ ಹೇಳ್ತಿರೋ ಕಲೆ ಅಂತೀರೋ, ಅಪ್ಪುನ ಕಲೆ ಅಂತಿರೋ ನೆಪೋಟಿಸಮ್ ಅಂತಿರೋ, ಎರಡು ಭಾಳ ಅತ್ಯುತ್ತಮವಾದಂಥ ಪ್ರತಿಭೆಗಳವು. ದೊಡ್ಡ ಮನೆ ನೆಪೋಟಿಸಮ್ ಅಲ್ಲ, ಇದು ಕಲೆಯ ಶಕ್ತಿ ಎಂದು ಖಡಕ್ ಉತ್ತರ ನೀಡಿರುವ ನಟ ಕಿಚ್ಚ ಸುದೀಪ್ ಅವರ ಹೇಳಿಕೆ ಈಗ ಚರ್ಚೆಗೆ ಕಾರಣವಾಗಿದೆ. ಚಿತ್ರರಂಗದಲ್ಲಿ ನೆಪೋಟಿಸಮ್ ಕುರಿತು ನಡೆಯುತ್ತಿರುವ ವಾದ ವಿವಾದಗಳ ನಡುವೆಗೆ ಸುದೀಪ್ ಅವರ ಈ ಪ್ರತಿಕ್ರಿಯೆ ಗಮನ ಸೆಳೆಯುತ್ತಿದೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಚಿತ್ರರಂಗದ ಒಳಗಾಗಿಯೂ ನೆಪೋಟಿಸಮ್ ಕುರಿತು ಚರ್ಚೆ ಹೆಚ್ಚಾಗಿತ್ತು. ಈ ಸಂದರ್ಭದಲ್ಲೇ ಮಾತನಾಡಿರುವ ಕಿಚ್ಚ ಸುದೀಪ್, ದೊಡ್ಡ ಮನೆ ಹಿನ್ನೆಲೆ ಎನ್ನುವುದು ಅವಕಾಶ ಕೊಡಬಹುದು, ಆದರೆ ಅದನ್ನು ಉಳಿಸಿಕೊಳ್ಳುವುದು ಕಲೆಯ ಶಕ್ತಿ ಮಾತ್ರ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರತಿಭೆ ಇಲ್ಲದೆ ಯಾರೂ ದೀರ್ಘಕಾಲ ಚಿತ್ರರಂಗದಲ್ಲಿ ಉಳಿಯಲು ಸಾಧ್ಯವಿಲ್ಲ ಎಂದು ಹೇಳಿರುವುದು ಅಭಿಮಾನಿಗಳಲ್ಲಿ ಚರ್ಚೆಗೆ ಕಾರಣವಾಗಿದೆ. ಅವರ ಈ ಹೇಳಿಕೆಯನ್ನು ಹಲವರು ಬೆಂಬಲಿಸುತ್ತಿದ್ದು, ಕೆಲವರು ವಿಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸಿನಿ ರಂಗದಲ್ಲಿ ಅವಕಾಶಗಳು ಮತ್ತು ಪ್ರತಿಭೆಯ ನಡುವಿನ ಸಮತೋಲನದ ಬಗ್ಗೆ ಮತ್ತೊಮ್ಮೆ ಚರ್ಚೆ ಶುರುವಾಗುವಂತಿದೆ. ಒಟ್ಟಾರೆ ನೆಪೋಟಿಸಮ್ ವರ್ಸಸ್ ಪ್ರತಿಭೆ ಚರ್ಚೆಯ ನಡುವೆ ಕಿಚ್ಚ ಸುದೀಪ್ ಅವರ ಖಡಕ್ ಹೇಳಿಕೆ ಈಗ ಚಿತ್ರರಂಗದ ಗಮನ ಸೆಳೆಯುತ್ತಿದೆ. ಶಿವರಾಜ್ಕುಮಾರ್ ಅವರು ಒಂದು ಬೇರೆಯಲ್ಲಿ ಅವರು ಸ್ಫೂರ್ತಿ ಪಡೆದಿದ್ದು ಈಗ ಅವರು ಭಾರತ ಎಷ್ಟು ಜನ ಬೆಳೀತಾರೆ. ನಮ್ಮ ಮತ್ತೆ ಇದ್ದರೆ ಅಪ್ಪವರು ಅದ್ಭುತವಾದ ಕೊಟ್ಟಿದೆ, ನೆಪೋಟಿಸಮ್ ಬಳಸಬಹುದು. ಅವರಿಂದ ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವ್ರನ್ನ ಸ್ಫೂರ್ತಿಯಾಗಿ ಎಷ್ಟೋ ಚೆನ್ನಾಗಿ ಬೆಳೀತಾರೆ. ನಮ್ಮ ಮನೆಯಲ್ಲಿ ಆ ಥರ ಒಂದು ರಾಜಕುಮಾರವಂತ ನನಗೆ ನನ್ನ ತಂದೆ ಒಂದು ಆಸ್ತಿ ಇದ್ದರೆ ನನಗೆ ಆಸ್ತಿ ನನ್ನ ತಂದೆ ಇದು ಒಂದು ಭಾವ ಇದೆ. ಬಟ್ ನನ್ನ ಮನೆಯಲ್ಲಿ ಇವರನ್ನ ಹೊರತುಪಡಿಸಿ ಇನ್ನು ನನ್ನ ಅಕ್ಕಂದಿಗೆ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾರು ಚಿತ್ರದಲ್ಲಿ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ, ಬಂದಿದ್ದಾರೆ. ಇವ್ರಿಗೆ ಮನೆಯಲ್ಲಿ ಸ್ಫೂರ್ತಿ ಬಂದಿದ್ದಾರೆ ಅಷ್ಟೇ. ನೀವ್ಯಾಕೆ ಕೇಳಿದ್ರಿ ಅದನ್ನ? ಒಂದು ನಿಮಿಷ, ನೀವೇ ಒನ್ ಮಿನಿಟ್, ನಾನು ನೋಡಿದೆ ಅದನ್ನ. ನೀವ್ಯಾಕೆ ಕೇಳಿದ್ರಿ? ಇಸ್ ಇಟ್ ಎ ಕ್ವಶನ್ ಟು ಬಿ ಆಸ್ಡ್? ನಾಟ್ ನೆಸರಿ. ಎಲ್ಲ ಮನುಷ್ಯನೂ ಕನಸು ಕಾಣ್ತಾನೆ. ಇವ್ರ ಮಕ್ಳು ಅವ್ರ ಮಕ್ಕಳೇ ಕನಸು ಕಾಣ್ಬೇಕಂತಲ್ಲ, ಎಲ್ಲ ಮಕ್ಕಳು ಕಾಣ್ಬೋದು, ನೀವು ಕಾಣ್ಬೋದು. ಎವ್ರಿಬಡಿ ಕೆನ್. ಗ್ರೇಟ್ನೆಸ್ ಏನಂದ್ರೆ ಇವಾಗ ನೀವು ಕೇಳಿದ್ರಲ್ಲ, ಅದರಲ್ಲಿ ಒಂದು ನಿಮಿಷ ಅವ್ರ ಎದುರುಗಡೆ ಹೇಳ್ತೀನಿ ಕೇಳಿ. ಫುಲ್ ಇಂಟರ್ವ್ಯೂ ನೋಡಿದ್ರ ಬೈ ಫುಲ್ ಇಂಟರ್ವ್ಯೂ ಏನೇನು ಹೇಳಿದೆ? ನೆಕ್ಸ್ಟ್ ಅದನ್ನೇ ಹೇಳಿ. ಒಂದು ನಿಮಿಷ ಬೇಡ ಹೇಳು. ಫುಲ್ ಇಂಟರ್ವ್ಯೂ ಏನೇನು ಹೇಳಿದೆ? ಶಿವಣ್ಣ ಅವರು ಶಿವರಾಜ್ ಕುಮಾರ್ ಅವ್ರನ್ನ ನಾವೆಲ್ಲಾನು ಶಿವರಾಜ್ ಕುಮಾರ್ ಅಂತಲ್ಲ ಶಿವಣ್ಣ ಅಂತ ಯಾಕೆ ಕರಿತೀವಿ ನಿಮಗೆಲ್ಲ ಗೊತ್ತೇ ಇದೆ. ಪುನೀತ್ ರಾಜ್ಕುಮಾರ್ ಅಂತ ಅವ್ರ ಹೆಸರಿದ್ರು ಕೂಡ ಅವ್ರನ್ನ ಅಪ್ಪು ಅಂತ ಯಾಕೆ ಎಲ್ಲರೂ ಹಾರೈಸ್ತೀವಿ ಕರಿತೀವಿ ಅಂತಂದರೆ ಅದು ಅವರ ಕಲೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದಿದ್ದು. ಸೊ ಅವರು ಬಂದಿದ್ದಾರೆ ಅಂತಂದ್ಮೇಲೆ ಎಲ್ಲರಲ್ಲೂ ಒಂದೇನೋ ಒಂದು ಇರುತ್ತೆ, ಹಾಗಾಗಿ ಇಂಥವರೇ ಬರಬೇಕು ಅದನ್ನೇ ಕೇಳೋಣ ಅನ್ಸುತ್ತೆ ಅಷ್ಟೇ. ನಾನು ನೋಡ್ಬಿಟ್ಟು ಅದನ್ನು ಕೇರೆ ಮಾಡೋಕ್ಕೂ ಅಲ್ಲಮ್ಮ. ಬಿಕಾಸ್ ನಾಟ್ ನೆಸರಿ. ಯಾಕಂದರೆ ಎಲ್ಲ ಮನುಷ್ಯರಿಗೂ ಅಧಿಕಾರ ಇದೆ ಟು ಥಿಂಕ್, ಟು ಬಿಕಮ್ ಬಿಗ್, ಟು ಹ್ಯಾವ್ ಐ ಶುಡ್ ಪ್ರೂವ್ ಸಮಥಿಂಗ್. ಅದೆಲ್ಲ ಎಲ್ಲ ಮನುಷ್ಯ ಆಸೆ ಅದು. ಅದನ್ನೆಲ್ಲ ವೆಲ್ಕಮ್ ಮಾಡಬೇಕು. ಅವನೇ ಮನುಷ್ಯ. ಬರೀ ಎಲ್ಲರೂ ನಾವುಗಳೇ ಬಂದರೆ ನಾವಿವತ್ತು ಯಾಕೆ ಹೇಳಿದೆ ಅಂದರೆ ಯಂಗ್ಸ್ಟರ್ ಸಿನಿಮಾಗಳಿಗೆ ಯಾಕೆ ಹೇಳಿದೆ? ನಾನು ಸುದೀಪ್ ಅವ್ರು ಇಟ್ಕೊಂಡೆ ಹೇಳಿದೆ. ಯಾಕಂತ ನಮ್ಗಳ ಸಿನಿಮಾ ನೋಡ್ತೀರಾ, ಯಾಕೆ ಯಂಗ್ಸ್ಟರ್ ಸಿನಿಮಾ ಬಂದು ನೋಡಬೇಕು ಅಂತ ಹೇಳೋದು ಅಂದರೆ ಬಿಕಾಸ್ ಯು ಹ್ಯಾವ್ ಟು. ನಮ್ಮ ಭಾಷೆ ಇಂಪ್ರೂವ್ ಆಗಬೇಕು, ನಮ್ಮಲ್ಲಿ ಹೀರೋಸ್ಗಳು ಸ್ಟ್ಯಾಂಡ್ ಆಗಬೇಕು, ಎಲ್ಲರೂ ಸ್ಟ್ಯಾಂಡ್ ಆಗಬೇಕು. ದಟ್ಸ್ ವಾಟ್ ವಿ ವಾಂಟ್. ನಮ್ಮ ಭಾಷೆ ಉದ್ಧಾರ ಆಗಬೇಕಂದ್ರೆ 100% ನಿಮಗೆಲ್ಲ ಸಪೋರ್ಟ್ ಬೇಕು.